ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೈಎಲ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ 4th ಸೆಮ್ ಬಿಕಾಂ ಕನ್ನಡ ಸಬ್ಜೆಕ್ಟ್ ಶೇಣಿ ಗೋಪಾಲಕೃಷ್ಣ ಭಟ್ ಅವರು ಬರೆದಿರುವ ಕವಿರತ್ನ ಕಾಳಿದಾಸ ಯಕ್ಷಗಾನ ವಿದ್ಯಾಧರೆಯ ಮದುವೆ ಪ್ರಸಂಗ ಪಾಠವನ್ನು ಸರಳವಾಗಿ ವಿವರಿಸಿದ್ದೇನೆ. ಈ ಪ್ರಸಂಗವು ಜೀವನದಲ್ಲಿ ಸಂಭವಿಸುವ ಅಚ್ಚರಿಯ ತಿರುವುಗಳನ್ನು ತೋರಿಸುತ್ತದೆ. ಸಾಮಾನ್ಯ ಜೀವನದಿಂದ ಅಸಾಧಾರಣ ಸ್ಥಿತಿಗೆ ಏರಿಕೆಯಾಗುವುದು ದೈವಶಕ್ತಿಯ ನಿರ್ಣಯ ಎಂದು ಇಲ್ಲಿ ಸೂಚಿಸಲಾಗಿದೆ. ಕಾಳಿದಾಸನ ಜೀವನವು ಇದೇ ರೀತಿಯದ್ದು. ಮೊದಲಿಗೆ ಅವನು ಅಜ್ಞಾನಿ, ದಡ್ಡನಾಗಿದ್ದರೂ ನಂತರ ಮಹಾನ್ ಕವಿಯಾಗಿ ಬೆಳೆಯುತ್ತಾನೆ. ಈ ಕಥಾನಕದಲ್ಲಿ ಕಾಳಿದಾಸನು ಇನ್ನೂ ದಡ್ಡನಾಗಿರುವ ಕಾಲದ ಘಟನೆಗಳನ್ನು ಚಿತ್ರಿಸಲಾಗಿದೆ. ವಿಜಯವರ್ಮ ರಾಜನು ತನ್ನ ಮಗಳು ವಿದ್ಯಾಧರೆಯ ಮದುವೆಯ ಬಗ್ಗೆ ಚಿಂತಿಸುತ್ತಾನೆ. ವಿದ್ಯಾಧರೆ ಬಹಳ ಬುದ್ಧಿವಂತಳಾಗಿದ್ದು ತನ್ನಿಗಿಂತ ಜ್ಞಾನಿಗಳಾದವರನ್ನೇ ಮದುವೆಯಾಗಬೇಕು ಎಂದು ಬಯಸುತ್ತಾಳೆ. ಮಂತ್ರಿ ಕುಮುದಪ್ರಿಯನು ಅನೇಕ ರಾಜಕುಮಾರರ ಚಿತ್ರಗಳನ್ನು ತಂದು ತೋರಿಸಿದರೂ ಯಾರನ್ನೂ ಅವಳು ಒಪ್ಪುವುದಿಲ್ಲ. ಇದರ ಹಿನ್ನೆಲೆಯಾಗಿ ರಾಜಕುಮಾರಿಯ ಅಹಂಕಾರ ಮತ್ತು ಮಂತ್ರಿಗೆ ಮಾಡಿದ ಅವಮಾನಕ್ಕೆ ಪ್ರತಿಕಾರವಾಗಿ ಮಂತ್ರಿ ಒಬ್ಬ ದಡ್ಡನಾದ ವ್ಯಕ್ತಿಯ ಜೊತೆ ಅವಳ ಮದುವೆಯನ್ನು ಮಾಡುವ ಯುಕ್ತಿ ರೂಪಿಸುತ್ತಾನೆ. ಹೀಗೆ ಹಾಸ್ಯಮಯವಾಗಿ ಕಥೆ ಮುಂದುವರಿಯುತ್ತದೆ. ಈ ಪ್ರಸಂಗವು ಅಹಂಕಾರದ ಪರಿಣಾಮ, ದೈವದ ಇಚ್ಛೆ ಮತ್ತು ಜೀವನದ ಅಪ್ರತೀಕ್ಷಿತ ತಿರುವುಗಳನ್ನು ಯಕ್ಷಗಾನದ ಶೈಲಿಯಲ್ಲಿ ಮನೋರಂಜನಾತ್ಮಕವಾಗಿ ಚಿತ್ರಿಸುತ್ತದೆ. ಈ ಕಥೆಯ ಆರಂಭದಲ್ಲಿ ನಾವೊಂದು ರಾಜನನ್ನು ನೋಡುತ್ತೇವೆ. ಆ ರಾಜನಿಗೆ ತನ್ನ ಮಗಳಾದ ವಿದ್ಯಾಧರೆಯ ಮದುವೆಯ ಬಗ್ಗೆ ತುಂಬಾ ಚಿಂತೆಯಿದೆ. ಅವಳು ಸಾಮಾನ್ಯ ರಾಜಕುಮಾರಿಯಲ್ಲ. ಅವಳು ಅತ್ಯಂತ ವಿದ್ಯಾವಂತಳು, ಪಾಂಡಿತ್ಯ ಹೊಂದಿರುವಳು ಮತ್ತು ತನ್ನ ಜೀವನ ಸಂಗಾತಿಯ ಬಗ್ಗೆ ಕಠಿಣ ನಿಯಮಗಳನ್ನು ಇಟ್ಟಿದ್ದಾಳೆ. ಅವಳು ಹೇಳುವಂತೆ ತಾನು ಮದುವೆಯಾಗುವ ವ್ಯಕ್ತಿ ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳ ಬಗ್ಗೆ ಆಳವಾದ ಜ್ಞಾನ ಹೊಂದಿರಬೇಕು ಎಂದು ಬಯಸುತ್ತಾಳೆ. ಈ ಕಾರಣದಿಂದಾಗಿ ಅವಳ ವಿವಾಹವನ್ನು ನಡೆಸುವುದು ಸುಲಭವಾಗುವುದಿಲ್ಲ. ರಾಜನು ತನ್ನ ಮಂತ್ರಿಯಾದ ಕುಮುದಪ್ರಿಯನನ್ನು ಕರೆದು ಈ ಸಮಸ್ಯೆಗೆ ಪರಿಹಾರ ಹುಡುಕುವಂತೆ ಹೇಳುತ್ತಾನೆ. ರಾಜನ ಮಾತುಗಳಲ್ಲಿ ತಂದೆಯ ಕಳವಳ ಸ್ಪಷ್ಟವಾಗುತ್ತದೆ. ಅವನು ತನ್ನ ಮಗಳ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಬಯಸುತ್ತಾನೆ, ಆದರೆ ಅವಳ ಷರತ್ತುಗಳು ಅಡ್ಡಿಯಾಗುತ್ತಿವೆ. ಇಲ್ಲಿ ಕುಮುದಪ್ರಿಯ ಎಂಬ ಮಂತ್ರಿಯ ಪಾತ್ರ ಬಹಳ ಮುಖ್ಯವಾಗುತ್ತದೆ. ಅವನು ಹೊರಗೆ ನೋಡಲು ವಿನಯಶೀಲ, ರಾಜನಿಗೆ ನಿಷ್ಠಾವಂತನಂತೆ ಕಾಣಿಸಿದರೂ ಅವನ ಮನಸ್ಸಿನಲ್ಲಿ ಕುತಂತ್ರ ತುಂಬಿರುತ್ತದೆ. ರಾಜನ ಸಮಸ್ಯೆಯನ್ನು ಪರಿಹರಿಸುವ ಬದಲು ಅವನು ಅದನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳಲು ಯೋಚಿಸುತ್ತಾನೆ. ತನ್ನ ಮಗ ಕಲಾಧರನನ್ನು ರಾಜಕುಮಾರಿಯೊಂದಿಗೆ ಮದುವೆ ಮಾಡಿಸಿದರೆ ತನ್ನ ಕುಟುಂಬಕ್ಕೆ ರಾಜವಂಶದ ಸ್ಥಾನ ಸಿಗುತ್ತದೆ ಎಂಬ ಆಸೆ ಅವನ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಅವನು ಇದನ್ನು ನೇರವಾಗಿ ಹೇಳದೆ ಒಗಡುಗಳ ಮೂಲಕ ರಾಜನನ್ನು ಗೊಂದಲಕ್ಕೀಡು ಮಾಡುತ್ತಾನೆ. ಅಂಗೈಯಲ್ಲಿ ನೆಲ್ಲಿಕಾಯಿದ್ದಾಗ ಬೆಟ್ಟ ಎತ್ತುವುದು ಏಕೆ ಎಂಬ ಮಾತಿನ ಮೂಲಕ ತಾನೇ ಸೂಕ್ತ ಪರಿಹಾರವನ್ನು ಹೊಂದಿದ್ದೇನೆ ಎಂಬ ಸೂಚನೆಯನ್ನು ಕೊಡುತ್ತಾನೆ. ಆದರೆ ರಾಜನು ಈ ಅರ್ಥವನ್ನು ತಕ್ಷಣ ಅರ್ಥಮಾಡಿಕೊಳ್ಳಲಾರನು. ನಂತರ ಕುಮುದಪ್ರಿಯನು ತನ್ನ ಮಗ ಕಲಾಧರನನ್ನು ಕರೆದು ಅವನಿಗೆ ತನ್ನ ಕುತಂತ್ರದ ಯೋಜನೆಯನ್ನು ವಿವರಿಸುತ್ತಾನೆ. ಇಲ್ಲಿ ನಾವು ಕಲಾಧರನ ವ್ಯಕ್ತಿತ್ವವನ್ನು ನೋಡುತ್ತೇವೆ. ಅವನು ಬುದ್ಧಿವಂತನಲ್ಲ, ಅಲ್ಪಜ್ಞಾನದವನಾಗಿದ್ದಾನೆ ಮತ್ತು ತನ್ನ ತಂದೆಯಷ್ಟು ಚತುರನೂ ಅಲ್ಲ. ಆದರೂ ತನ್ನ ತಂದೆಯ ಮಾಟಿಗೆ ವಿಧೇಯನಾಗಿ ಅವನು ರಾಜಕುಮಾರಿಯನ್ನು ಸಂಪರ್ಕಿಸಲು ಹೋಗುತ್ತಾನೆ. ಕುಮುದಪ್ರಿಯನ ಸಲಹೆ ಬಹಳ ಕೆಟ್ಟದಾಗಿದೆ. ಅವನು ತನ್ನ ಮಗನಿಗೆ ಪ್ರೀತಿ ಮತ್ತು ಗೌರವದ ಮೂಲಕ ಅಲ್ಲ, ಬದಲಾಗಿ ಬಲ ಮತ್ತು ಮೋಸದ ಮೂಲಕ ರಾಜಕುಮಾರಿಯನ್ನು ಗೆಲ್ಲುವಂತೆ ಹೇಳುತ್ತಾನೆ. ಇದು ಕಥೆಯಲ್ಲಿನ ಪ್ರಮುಖ ನೈತಿಕ ವೈಪರೀತ್ಯವನ್ನು ತೋರಿಸುತ್ತದೆ. ಕಲಾಧರನು ಅರಮನೆಗೆ ಹೋಗಿ ವಿದ್ಯಾಧರೆಯನ್ನು ಭೇಟಿ ಮಾಡುತ್ತಾನೆ. ಇಲ್ಲಿ ಇಬ್ಬರ ನಡುವಿನ ಸಂಭಾಷಣೆ ಕಥೆಯ ತಿರುವು ಬಿಂದುವಾಗುತ್ತದೆ. ವಿದ್ಯಾಧರೆ ಅತ್ಯಂತ ಆತ್ಮವಿಶ್ವಾಸಿ ಮತ್ತು ಜ್ಞಾನಪೂರ್ಣವಾಗಿ ಮಾತನಾಡುತ್ತಾಳೆ. ಅವಳು ಮದುವೆಯ ಬಗ್ಗೆ ತನ್ನ ದೃಢನಿಲುವನ್ನು ವ್ಯಕ್ತಪಡಿಸುತ್ತಾಳೆ. ತಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವವನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳುತ್ತಾಳೆ. ಅವಳ ಮಾತುಗಳಲ್ಲಿ ಮಹಿಳೆಯ ಸ್ವಾಭಿಮಾನ, ಸ್ವತಂತ್ರತೆ ಮತ್ತು ಜ್ಞಾನ ಪ್ರಾಮುಖ್ಯತೆ ಸ್ಪಷ್ಟವಾಗುತ್ತದೆ. ಆದರೆ ಕಲಾಧರನು ಇದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅವನು ತನ್ನ ರೂಪ, ಯೌವನ ಮತ್ತು ಸಂಪತ್ತನ್ನು ಹೆಮ್ಮೆಯಿಂದ ಹೇಳಿಕೊಂಡು ಅವಳನ್ನು ಪ್ರಭಾವಿಸಲು ಯತ್ನಿಸುತ್ತಾನೆ. ಈ ಸಂದರ್ಭದಲ್ಲಿ ಕಲಾಧರನ ವರ್ತನೆ ಅಸಭ್ಯತೆಯ ಮಟ್ಟಕ್ಕೆ ತಲುಪುತ್ತದೆ. ಅವನು ವಿದ್ಯಾಧರೆಯನ್ನು ಗೌರವದಿಂದ ನೋಡದೆ ಅಸಭ್ಯವಾಗಿ ಹತ್ತಿರ ಹೋಗಲು ಯತ್ನಿಸುತ್ತಾನೆ. ಇದರಿಂದ ಕೋಪಗೊಂಡ ವಿದ್ಯಾಧರೆ ತನ್ನ ಸಖಿಯರನ್ನು ಕರೆಯುತ್ತಾಳೆ ಮತ್ತು ಕಲಾಧರನನ್ನು ಶಿಕ್ಷಿಸುತ್ತಾಳೆ. ಈ ಘಟನೆಯ ಮೂಲಕ ಕಥೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಸ್ತ್ರೀಯನ್ನು ಗೌರವಿಸದವರು ಸಮಾಜದಲ್ಲಿ ತಿರಸ್ಕೃತರಾಗುತ್ತಾರೆ. ಕಲಾಧರನಿಗೆ ಸಿಗುವ ಶಿಕ್ಷೆ ಅವನ ಅಸಭ್ಯ ವರ್ತನೆಗೆ ತಕ್ಕ ಪ್ರತಿಫಲವಾಗುತ್ತದೆ. ಈ ಅವಮಾನದಿಂದ ಕೋಪಗೊಂಡ ಕುಮುದಪ್ರಿಯನು ತನ್ನ ಸೇಡು ತೀರಿಸಿಕೊಳ್ಳಲು ಹೊಸ ಕುತಂತ್ರ ರೂಪಿಸುತ್ತಾನೆ.
ಇಲ್ಲಿ ಕಥೆ ಮತ್ತೊಂದು ತಿರುವು ಪಡೆಯುತ್ತದೆ. ಅವನು ಕಾಳ ಎಂಬ ಅಜ್ಞಾನಿ ಕುರಿಗಾರನನ್ನು ಹುಡುಕುತ್ತಾನೆ. ಕಾಳನ ಪಾತ್ರವು ಹಾಸ್ಯಮಯವಾಗಿದೆ, ಅವನ ಅಜ್ಞಾನವು ಕಥೆಗೆ ವಿನೋದವನ್ನು ತರುತ್ತದೆ. ಕುಮುದಪ್ರಿಯನು ಕಾಳನನ್ನು ಹಿಡಿದು ಅವನನ್ನು ವಿದ್ವಾಂಸನಂತೆ ತರಬೇತಿ ಕೊಡಲು ಪ್ರಯತ್ನಿಸುತ್ತಾನೆ. ಇಲ್ಲಿ ನಡೆಯುವ ಘಟನೆಗಳು ಹಾಸ್ಯಭರಿತವಾಗಿವೆ. ಕಾಳ ಸರಳ ಪದಗಳನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಕುಮುದಪ್ರಿಯನು ಅವನನ್ನು ಹೊಡೆದು ಬಲವಂತವಾಗಿ ಕೆಲವು ಪದಗಳನ್ನು ಕಷ್ಟಪಡಿಸಿ ಕಲಿಸುತ್ತಾನೆ. ಕುಮುದಪ್ರಿಯನ ಉದ್ದೇಶ ಸ್ಪಷ್ಟ: ಕಾಳನನ್ನು ವಿದ್ವಾಂಸನಂತೆ ತೋರಿಸಿ ರಾಜನನ್ನು ಮೋಸಗೊಳಿಸಿ ವಿದ್ಯಾಧರೆಯ ಮದುವೆಯನ್ನು ಅವನೊಂದಿಗೆ ಮಾಡಿಸುವುದು. ಅವನು ಕಾಳನಿಗೆ ವಿಭಿನ್ನ ಪದಗಳನ್ನು ರಟ್ಟೆ ಹೊಡೆಸಿ ಅವನನ್ನು ಪಂಡಿತನಂತೆ ಸಜ್ಜುಗೊಳಿಸುತ್ತಾನೆ. ನಂತರ ಅವನನ್ನು ರಾಜದರ್ಬಾರಿಗೆ ಕರೆದುಕೊಂಡು ಹೋಗುತ್ತಾನೆ. ಇಲ್ಲಿ ಕುಮುದಪ್ರಿಯನ ಕುತಂತ್ರ ಅತ್ಯಂತ ಚಾತುರ್ಯದಿಂದ ಕೆಲಸ ಮಾಡುತ್ತದೆ. ಕಾಳನು ಅರ್ಥವಿಲ್ಲದ ಪದಗಳನ್ನು ಹೇಳಿದರೂ ಕುಮುದಪ್ರಿಯನು ಅವಕ್ಕೆ ಅರ್ಥಗಳನ್ನು ಕಟ್ಟಿಕೊಟ್ಟು ಅವನನ್ನು ಮಹಾಪಂಡಿತನಂತೆ ತೋರಿಸುತ್ತಾನೆ. ರಾಜನು ಈ ಮಾತುಗಳಿಗೆ ಮೋಸ ಹೋಗುತ್ತಾನೆ ಮತ್ತು ಕಾಳನನ್ನು ಮಹಾನ್ ವಿದ್ವಾಂಸನೆಂದು ಭಾವಿಸುತ್ತಾನೆ. ವಿದ್ಯಾಧರೆ ಈ ಪರಿಸ್ಥಿತಿಯನ್ನು ನೋಡಿ ಅಚ್ಚರಿಪಡುತ್ತಾಳೆ. ಅವಳು ಈ ವಿದ್ವಾಂಸನೊಂದಿಗೆ ವಾದಿಸಲು ಕೂಡ ಹಿಂಜರಿಯುತ್ತಾಳೆ. ಯಾಕೆಂದರೆ ರಾಜನು ಈಗಾಗಲೇ ಅವನ ಪಾಂಡಿತ್ಯದಿಂದ ಪ್ರಭಾವಿತನಾಗಿದ್ದಾನೆ. ಕೊನೆಯಲ್ಲಿ ಅವಳು ತನ್ನ ತಂದೆಯ ಇಚ್ಛೆಗೆ ಮಣದಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಈ ಘಟನೆಯ ಮೂಲಕ ಕಥೆ ಒಂದು ದುಃಖಕರ ವಾಸ್ತವವನ್ನು ತೋರಿಸುತ್ತದೆ. ಕೆಲವೊಮ್ಮೆ ಸತ್ಯವು ತಾತ್ಕಾಲಿಕವಾಗಿ ಸೋತಿದ್ದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ಕೊನೆಯಲ್ಲಿ ಕುಮುದಪ್ರಿಯನು ತನ್ನ ಸೇಡು ತೀರಿಸಿಕೊಂಡ ಸಂತೋಷದಲ್ಲಿ ವ್ಯಂಗ್ಯವಾಗಿ ನಗುತ್ತಾನೆ. ಅವನು ವಿದ್ಯಾಧರಿಯ ಅಹಂಕಾರವನ್ನು ಮುರಿದಿದ್ದಾನೆ ಎಂದು ಭಾವಿಸುತ್ತಾನೆ. ಆದರೆ ಈ ಅಂತ್ಯವು ಓದುಗರ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತದೆ: ನಿಜವಾಗಿ ಯಾರು ಗೆದ್ದರು, ಕುಮುದಪ್ರಿಯನಾ ಅಥವಾ ಅವನ ಕುತಂತ್ರವೇನಾ? ವಿದ್ಯಾಧರೆ ಸೋತಳ ಅಥವಾ ಸಮಾಜವೇ ಸೋತಿದೆಯಾ? ಈ ಕಥೆ ಸಂಪೂರ್ಣವಾಗಿ ನೋಡಿದರೆ ಇದು ಕೇವಲ ಒಂದು ನಾಟಕೀಯ ಘಟನೆಗಳ ಸರಮಾಲೆಯಲ್ಲ, ಬದಲಾಗಿ ಸಮಾಜದ ಮೇಲೆ ತೀವ್ರವಾದ ವ್ಯಂಗ್ಯವಾಗಿದೆ. ಇದು ಅಧಿಕಾರದ ದುರುಪಯೋಗ, ಅಜ್ಞಾನವನ್ನು ಮರೆಹಾಗುವ ಕಪಟ, ಮಹಿಳೆಯ ಸ್ವಾತಂತ್ರ್ಯದ ಮೇಲೆ ಇರುವ ಅಡ್ಡಿಗಳು ಮತ್ತು ನೈತಿಕ ಮೌಲ್ಯಗಳ ಕುಸಿತವನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತದೆ. ಕುಮುದಪ್ರಿಯನು ರೇದಿಸುವುದು ಕುತಂತ್ರ ಮತ್ತು ಸ್ವಾರ್ಥವನ್ನು, ಕಲಾಧರನು ಅಜ್ಞಾನ ಮತ್ತು ಅಸಭ್ಯತೆಯನ್ನು, ಕಾಳನು ನಿರ್ದೋಷಿತನ ಮತ್ತು ಅಜ್ಞಾನವನ್ನು, ಮತ್ತು ವಿದ್ಯಾಧರೆ ಜ್ಞಾನ, ಸ್ವಾಭಿಮಾನ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಾಳೆ. ಹೀಗಾಗಿ ಕಥೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತದೆ: ಜ್ಞಾನವಿಲ್ಲದ ಅಹಂಕಾರವೂ ತಪ್ಪು, ಆದರೆ ಜ್ಞಾನವನ್ನು ದುರುಪಯೋಗಪಡಿಸುವ ಕುತಂತ್ರ ಇನ್ನೂ ಅಪಾಯಕರ. ಸತ್ಯವು ಕೆಲವೊಮ್ಮೆ ತಾತ್ಕಾಲಿಕವಾಗಿ ಸೋತಿದ್ದರೂ ಅದರ ಮೌಲ್ಯ ಕಡಿಮೆಯಾಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.